ಯಾವಾಗಲೇ ಆಗಲಿ ನಮಗೆ ದುಃಖ ದೊರೆತಿದೆ, ಇಲ್ಲ ನಾವು ದುಃಖದಿಂದ ಇದ್ದೇವೆ ಎಂದರೆ ಇದರ ಮುಖ್ಯವಾದಂಥ ಒಂದು ಅರ್ಥ ನಾವು ಬಯಸಿದ ಹಾಗೆ ಜೀವನದಲ್ಲಿ ಆಗದಿರುವುದು. ಆದರೆ ಒಮ್ಮೆ ಯೋಚಿಸಿ, ಜೀವನ ಏನಾದರೂ ನಮ್ಮ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡುತ್ತೆ ಅಂತ ಜವಾಬ್ದಾರಿ ವಹಿಸಿಕೊಂಡಿದೆಯಾ? ಇಲ್ಲ ನಮ್ಮ ಪ್ರಕಾರವೇ ಜೀವನ ನಡೆಯುತ್ತೆ ಅಂತ ಅಗ್ರಿಮೆಂಟ್ ಏನಾದರೂ ಸೈನ್ ಹಾಕಿದೆಯಾ? ಇಲ್ಲ ತಾನೇ. ಇಚ್ಛೆ ಮತ್ತು ಆಕಾಂಕ್ಷೆ ನಮ್ಮದಾದ ಮೇಲೆ ಅದನ್ನು ಪೂರೈಸುವ ಜವಾಬ್ದಾರಿ ಕೂಡ ನಮ್ಮದೇ ಆಗಿರಬೇಕು. ಉತ್ತಮ ಜೀವನ ಬದುಕಬೇಕೆಂದಿದ್ದರೆ ದೊರಕದಿರುವುದರ ಬಗ್ಗೆ ದೋಷಾರೋಪಣೆ ಮಾಡುವುದು ನಿಲ್ಲಿಸಿ, ನಮಗೆ ಏನು ಬೇಕೋ ಅದೇ ನಮ್ಮ ಬಳಿ ಬರುವಷ್ಟು ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿಕೊಳ್ಳಬೇಕು. ನಮ್ಮ ಮನಸ್ಸನ್ನು ಪ್ರಾಬ್ಲಮ್ಸ್ ಮೇಲೆ ಅಲ್ಲ, ಸೊಲ್ಯೂಷನ್ ಮೇಲೆ ಫೋಕಸ್ ಮಾಡಬೇಕು. ಎಂದೇ ಆಗಲಿ ಅದು ದೊರಕಲಿಲ್ಲ, ಇದೂ ದೊರಕಲಿಲ್ಲ ಎಂದು ಅಳುತ್ತಾ ಕೂರುವುದಲ್ಲ. ಒಂದು ಪಕ್ಷ ಅಳು ಬಂದರೂ ಅತ್ತು ಮನಸ್ಸನ್ನು ಹಗುರ ಮಾಡಿಕೊಳ್ಳಬೇಕು. ಆದರೆ ನಂತರ ನಮ್ಮ ಒಳ ಮನಸ್ಸಿನಿಂದ ಬಿದ್ದ ಫುಲ್ ಆಫ್ ಎನರ್ಜಿ ಸಾಕು, ಸುಮಾರಾಯಿತು, ಇನ್ನು ನಾನು ಮುಂದೆ ಬರಬೇಕು, ಇನ್ನು ನಾನು ನನ್ನ ಜೀವನವನ್ನು ಸರಿಯಾಗಿ ಶುರು ಸಹ ಮಾಡಿಲ್ಲ, ಅದಲ್ಲದೆ ಇನ್ನು ಎಂಥೆಂಥ ಸಾಧನೆಯನ್ನೆಲ್ಲ ಮಾಡಲಿಕ್ಕೆ ಬಾಕಿ ಉಂಟು ಎಂದು ಡಿಸೈಡ್ ಮಾಡಬೇಕು. ಯಾರಲ್ಲಿ ಕೂಡ ತಾಕತ್ತಿನ ಯಾವುದೇ ಕೊರತೆ ಇಲ್ಲ. ಆದರೆ ಹರಿದು ಹಂಚಿ ಹೋದ ತಾಕತ್ತನ್ನು ಒಗ್ಗೂಡಿಸಿ ಒಂದೇ ಕಡೆ ಫೋಕಸ್ ಮಾಡಬೇಕು. ಮತ್ತೆ ನೆನಪಿಡಿ, ಫೋಕಸ್ ಗುರಿ ತಲುಪುವ ಹಾದಿಯ ಮೇಲಿರಬೇಕೇ ಹೊರತು ಗುರಿ ಮೇಲಲ್ಲ. ಯಾಕೆಂದರೆ ನಮ್ಮ ಲಕ್ಷ್ಯದ ಕನಸಲ್ಲೇ ಕಳೆದು ಹೋದರೆ ನಾವು ದಾರಿ ತಪ್ಪುತ್ತೇವೆ. ಆದರೆ ಫೋಕಸ್ ನಮ್ಮ ತಲುಪುವ ದಾರಿಯಲ್ಲಿದ್ದರೆ ಇವತ್ತಲ್ಲ ನಾಳೆ ಗುರಿ ತಲುಪುತ್ತೇವೆ. ನಮ್ಮ ದಾರಿಯಲ್ಲಿ ಹಲವಾರು ಸಮಸ್ಯೆ ಬರಬಹುದು, ಆದರೆ ಏನಾದರಾಗಲಿ ನಾವು ಯಾವುದೇ ಪರಿಸ್ಥಿತಿಯಲ್ಲೂ ನಿಲ್ಲಬಾರದು. ವಿ ಹ್ಯಾವ್ ಟು ಕೀಪ್ ಮೂವಿಂಗ್. ಬೈ ಚಾನ್ಸ್ ಆಯಾಸವಾದರೆ ಕೆಲವು ಕ್ಷಣ ವಿಶ್ರಾಂತಿ ತೆಗೆದುಕೊಳ್ಳಿ, ಆದರೆ ಯಾವುದೇ ಪರಿಸ್ಥಿತಿಯಲ್ಲೂ ನಿಲ್ಲಬಾರದು. ನಮ್ಮ ಕಳೆದು ಹೋದ ಸಮಯ ಇಲ್ಲ ನಮ್ಮ ಮುಂಬರುವ ಸಮಯ ನಮಗೆ ತಡೆಯೊಡ್ಡುವ ಎಲ್ಲ ಪ್ರಯತ್ನ ಮಾಡಬಹುದು, ಆದರೆ ನಾವು ನಮ್ಮ ಹಾದಿಯಲ್ಲಿ ಚಲಿಸುತ್ತಾ ಇರಬೇಕು. ವಿ ಹ್ಯಾವ್ ಟು ಕೀಪ್ ಮೂವಿಂಗ್. ಥಿಂಕ್ ಅಬೌಟ್ ಇಟ್.